ಯಾರಿಗೂ ಬ್ರೇಕಪ್ ಆಗಿಲ್ವಾ? ಇವಾಗ ನಾವು 3 ವರ್ಷ ಆಗೋಗ್ಬಿಟ್ಟಿರೋದು. ಬ್ರೇಕಪ್ ಆಗಿ ನಾನು ಮೂವ್ ಆನ್ ಆಗ್ಬಿಟ್ಟಿದ್ದೀನಿ. ಬಾಯ್. ನಾನು 1 ಕೋಟಿ ಕಾರ್ ಓಡಿಸ್ತಾ ಇದೀನಿ. ಹಾಯ್ ಬ್ರೋ. ಕಂಗ್ರಾಟ್ಸ್. ಫಸ್ಟ್ ಯಾರು ಮದುವೆ ಆಗ್ಬೋದು ಅಂತ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ವರುಣ್ ಬೈ ಇಸ್ ಲುಕಿಂಗ್ ಕ್ಯೂಟ್ ಟುಡೇ ಫಾರ್ ಹಿಸ್ ಗರ್ಲ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಟೈಮ್ ಬಂದ್ಬಿಟ್ಟು 3:02 ಆಗಿದೆ. ನಾನು ಸಮೀರ್ ಬ್ರೋ, ಶ್ರವಣ್ ಬ್ರೋ ಸುಮ್ಮನೆ ಕೂತ್ಕೊಂಡು ಲೈಫ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಹೆಂಗೆ ನಮ್ಮ ಜೀವನ ಮುಂದೆ ಹೆಂಗ್ ನಡೀತದೆ, ಏನ್ ಮಾಡ್ತೀವಿ ಅಂತ. ಇವ್ರು ರೇಂಜ್ ರೋವರ್ ಯಾವಾಗ ಇಳಿಸ್ತಾರೆ, ಇವ್ರು ಯಾವಾಗ ಮದುವೆ ಆಗ್ತಾರೆ ನೆಕ್ಸ್ಟ್. ನಾನು ಅವಾಗ ನೆಕ್ಸ್ಟ್ ಮದುವೆ ನಾನು ಮದುವೆ ಆಗ್ತೇನೆ ಬ್ರೋ. ನಾನೇನ್ ಮದುವೆ ಯಾಕೆ? ನಂದು ಒಂದು ಲೈಫ್ ತಾನೆ. ನಾನು ಮದುವೆ ಆಗೋಗ್ತೇನೆ. ನಾನು ಹಿಂಗೆ ಇದ್ಬಿಟ್ಲ ಲೈಫ್ ಲಾಂಗ್. ನಾನು ಮದುವೆ ಆಗ್ಬಾರ್ದ? ನಿಮ್ಗೆಲ್ಲ ನಮ್ಮ ಮಕ್ಕಳೆಲ್ಲ ಮಾಮ ಮಾಮ ಅಂತ ಹಂಗೆಲ್ಲ ಹೇಳೋದ್ ಬಿಡವ. ನಂದು ಒಂದು ಲೈಫ್ ಬ್ರೋ. ನಾನು ಮದುವೆ ಆಗ್ಬೇಕು. ಜೀವನ ಪೂರ್ತಿ ಹಿಂಗೆ ಇದ್ಬಿಡ್ಲಾ, ಒಬ್ಬಂಟಿ ಆಗಿರ್ಲ. ಸೊ ಹಂಗೆ ಮಾತುಕತೆ ಮಾಡ್ಕೊಂಡು ಕೂತಿದ್ವಿ. ನಾಳೆ ಬೆಳಿಗ್ಗೆ ಒಂದು ಈವೆಂಟ್ ಇದೆ. ಸೊ ಈವೆಂಟ್ಗೆ ಹೋಗ್ಬೇಕು. ಅದಕ್ಕೆ ಏನು ಡ್ರೆಸ್ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಇವೆಂಟಿಗೆ ಸ್ನೇಹಿತರೆ, ಇವೆಂಟಿಗೆಲ್ಲ ಜೋಡಿ ಆಗಿ ಬರ್ಬೇಕಂತೆ. ಸೊ ನನ್ನ ಜೋಡಿ ಫಿಕ್ಸ್ ಆಗಿದ್ದಾರೆ, ಇವ್ರ ಜೋಡಿ ಫಿಕ್ಸ್ ಆಗಿದ್ದಾರೆ. ನಮ್ಮ ಶ್ರವಣ್ಗೆ ಜೋಡಿನ ಫಿಕ್ಸ್ ಮಾಡ್ಬೇಕು. ಗಾಳಿ ಪಟ ಮೂವಿ ಆಗೋಯ್ತು. ಗಣೇಶ್ ಅವರು. ಗಣೇಶ್. ನಾನ್ ದಿಗಂತು, ನೀವು ನಿಮ್ಗೆ ಹೋಗಿಲ್ಲ ಜೊತೆಗೆ ನಾವು ಒಂದ್ ಥೈಲ್ಯಾಂಡ್ ಟ್ರಿಪ್ ಹೋಗೋಣ ಅಂತ ಕಾಗೆ ಆರಿಸ್ತಾನೇ ಇದೀವಿ. ಥೈಲ್ಯಾಂಡ್ ಅಲ್ಲಿ ಏನಿದೆ? ಥೈಲ್ಯಾಂಡ್ ಅಲ್ಲಿ ಏನು ಇಲ್ಲ ಅಂತ ಕೇಳಿ ಬ್ರೋ. ಅವ್ರು ಹೋಗಿದಾರಲ್ಲ, ಅವ್ರ ಹತ್ರ ಬ್ರೋ ಥೈಲ್ಯಾಂಡ್ ಅಲ್ಲಿ ಏನಿದೆ ಹೇಳಿ. ಏನ್ ಮಾಡಿದ್ರಿ ಥೈಲ್ಯಾಂಡ್ ಅಲ್ಲಿ? ಇಟ್ಸ್ ನೈಸ್. ಥೈಲ್ಯಾಂಡ್ ಏನಿದೆ? ಕ್ಲಿಯರ್ ವಾಟರ್. ರಾ ಆಗಿರ್ಬೇಕು ಬ್ರೋ. ಥೈಲ್ಯಾಂಡ್ ಅಲ್ಲಿ ಏನಿದೆ? ನೇಚರ್, ಕ್ಲಿಯರ್ ವಾಟರ್ ಮತ್ತೆ ಪೀಸ್. ಅದು ಇಲ್ಲಿ ಕ್ಲಿಯರ್ ವಾಟರ್ ಮಂಗಳೂರಲ್ಲಿ. ಬ್ರೋ ಯು ಗೋ ಟು ಥೈಲ್ಯಾಂಡ್, ಅಲ್ಲಿ ನೀರ್ ನೋಡಿ ನೀವು, ಫುಲ್ ಟ್ರಾನ್ಸ್ಪರೆಂಟ್ ವಾಟರ್. ಅಲ್ಲಿ ಸ್ವಿಮ್ ಮಾಡಕ್ ಬಿಡ್ತಾರೆ ಸಮುದ್ರದ ಮಧ್ಯದಲ್ಲಿ. ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗಿದ್ರೆ ಸೊ ನೈಸ್, ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅದೆಲ್ಲ ಇದೆ ಥೈಲ್ಯಾಂಡ್ ಅಲ್ಲಿ ಬ್ರೋ. ಎಂತ ನಾವೆಲ್ಲ ಮದುವೆ ಆಗಿನ ಮುಂಚೆ ಫಸ್ಟ್ ಹೋಗ್ಬಿಡೋಣ ಬ್ರೋ. ಗೋವಾಗ ಅಲ್ಲ, ಇದಕ್ಕೆ ಥೈಲ್ಯಾಂಡ್ ಹೋಗ್ಬಿಡೋಣ. ನಾವೆಲ್ಲರೂ ಮದುವೆ ಆಗಿನ ಮುಂಚೆ ಹೋಗೋಣ ಬ್ರೋ. ಮದುವೆ ಆದ್ಮೇಲೆ ಹೋಗೋಣ. ಮದುವೆ ಆದ್ಮೇಲೆ ಅದಕ್ಕೆ ಮುಂಚೆ ಹೋಗೋಣ. ಅದಕ್ಕಿಂತ ಮುಂಚೆ ಹೋಗೋಣ. ಯಾಕಂದ್ರೆ ಮದುವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಹೋಗಬೇಕಾಗತ್ತೆ. ಅವಾಗೆಲ್ಲ ಬೇರೆ ಟ್ರಿಪ್ ಹೋಗೋಣ, ಮಾಲ್ಡೀವ್ಸ್ ಟ್ರಿಪ್ ಹೋಗೋಣ. ಹೆಂಡತಿನ ಕರ್ಕೊಂಡು ಥೈಲ್ಯಾಂಡ್ ಯಾಕೆ ಬ್ರೋ? ಅಲ್ಲ, ಅದಾಕ್ಲಾ? ಅಲ್ಲ, ಹೇಳಿದ್ದು ಕರ್ಕೊಂಡು ಹೋಗ್ಬೋದು, ಏನಿಲ್ಲ. ಬಟ್ ಬಾಯ್ಸ್ ಟ್ರಿಪ್ ಮಾಡೋಣ ಅಂತ ಮದುವೆ ಆಗಿನ ಮುಂಚೆ. ಸ್ನೇಹಿತರೆ ನೀವೇನ್ ಹೇಳ್ತೀರಿ? ಥೈಲ್ಯಾಂಡ್ ಬಾಯ್ಸ್ ಟ್ರಿಪ್. ಎಸ್, ಅದು ಆಗೋದ್ರಲ್ಲಿ ಇದೆ, ಅದು ಹೋಗೋದ್ರಲ್ಲಿ ಇದೆ. ಅದು ಆಗಲ್ಲ. ಎಷ್ಟೋ 4 ವರ್ಷದಿಂದ ಹೇಳ್ತಿದೀವಿ ನಾವು ಹೋಗೋಣ. ನಮ್ ಫ್ರೆಂಡ್ಶಿಪ್ ನಾವ್ ಎಷ್ಟು ಬ್ರೋ? ಅಲ್ಲ ಬ್ರೋ, ನಾವ್ 3 ದಿನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ನಂದು ಮತ್ತೆ ಅವ್ರು ಸ್ಟಾರ್ಟ್ ಆಗಿ ಒಂದು 5 years ಆಯ್ತು. ನಂದು ಮತ್ತೆ ಇವ್ರದ್ದು ಸ್ಟಾರ್ಟ್ ಆಗಿ 4 years ಆಯ್ತು. ನಾವು ಹಳೆ ಫ್ರೆಂಡ್ಸ್ ಅಲ್ವಾ? ತುಂಬಾ ಹಳೆ ಫ್ರೆಂಡ್ಸ್, ಬಟ್ ಅಷ್ಟು ಕ್ಲೋಸ್ ಮಾತಾಡ್ಕೊಂಡು ಕ್ಲೋಸ್ ಆಗಿದ್ದು. ಅವಾಗ ಆಟಿಟ್ಯೂಡ್ ಇತ್ತು ನನಗ ಮತ್ತೆ ನನಗ ತುಂಬಾಕ್ಕೆ ಪ್ಲಾನ್ ಮಾಡ್ತಿದೀವಿ. ನಾವು ಜಾಸ್ತಿ ಒಳಗ ಮಾತಾಡೋದಕ್ಕಿಂತ ನಾವು ಫೇಲ್ ಹೆಂಗ್ ಕಾಣ್ತಿದೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇದೀವಿ. ನಿಮ್ದು ಮದುವೆ ಹೌದು? ನಮ್ ಬ್ಲಾಗ್ ಅಲ್ಲಿ ಹೇಳ್ತೀನಿ, ಅದು ಅವ್ರ ಬ್ಲಾಗ್ ಅಲ್ಲೇ ಬರುತ್ತೆ. ಬ್ರೋ ನಿಮ್ದು ಮದುವೆ? ಇಟ್ಸ್ ನಾಟ್ ಅಬೌಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಅಂದ್ರೆ ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ಟೈಮ್ ತಗೊಂಡ್ ಮಾಡೋಣ ಆರಾಮಾಗಿ. ಫಸ್ಟ್ ಯಾರು ಮದುವೆ ಆಗ್ಬೋದು ಅಂತ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನ್ ಬಂದು ತೋರಿಸ್ತೀರಾ? ಅವ್ರು ಹೇಳ್ತಾರೆ ನಾನು ಲೈಫ್ ಚೆನ್ನಾಗಿದೆ. ಅವ್ರು ಫಸ್ಟ್ ಆಗಿ ನೋಡಿ ಗೈಸ್, ಸ್ನೇಹಿತರು ಏನ್ ಗೊತ್ತಾ, ಇವ್ರದ್ದು 29. 28 ಬ್ರೋ. ಸುಳ್ಳು ಹೇಳ್ಬಿಡಿ. ಸತ್ಯ ಬ್ರೋ, 28. ಟೆನ್ಷನ್ ಆಗ್ಬೇಡಿ, 1 ವರ್ಷ ಜಾಸ್ತಿ. ಇವ್ರದ್ದು 27, ನಂದು 25. ಸೊ ನನ್ ಫಸ್ಟ್ ಯಾರು ಮದುವೆ ಆಗ್ತಾರೆ? 25. ಯೂಸ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು 25 ಫಸ್ಟ್ ನೀವು ಮದುವೆ ಆದ್ರಿ. ಯೂಸ್ ಮಾಡಿ ಬನ್ನಿ. ಅದೇ ಪ್ಲಾನ್ ಮಾಡಿದ್ವಿ. ಮತ್ತೆ ನಾಳೆ ಬೆಳಗ್ಗೆ ನಾವು ರಾಹುಲ್ ಡಿಟ್ಟೋ ಅವರ ಮನೆ ಸೆರೆಮನಿಗೆ ಹೋಗ್ಬೇಕು. ಸೊ ಅದಕ್ಕೆ ಏನ್ ಡ್ರೆಸ್ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ. ಟೈಮ್ 3 ಗಂಟೆ ಆಗಿದೆ. ಹಿಂದೆಗಡೆ ಅವ್ರು ಫ್ಲೆಕ್ಸ್ ಮಾಡ್ತಿದ್ದಾರೆ, ಅವ್ರು ಕಟಿಂಗ್ ಮಾಡ್ಸ್ಕೊಂಡ್ ಬಂದವ ಅಂತ. ಇವರು ಅವ್ರ ಸ್ಪೆಕ್ಸ್ನ ಫ್ಲೆಕ್ಸ್ ಮಾಡ್ತಾ ಇದ್ದಾರೆ. ನಾನೆಂತ ಫ್ಲೆಕ್ಸ್ ಮಾಡಲಿ ಬ್ರೋ? ಸ್ನೇಹಿತರೆ, ವರುಣ್ ತುಂಬಾ ಬೇಜಾರಲ್ಲಿದ್ದಾನೆ ಅಲ್ಲ ಸರ್?
ಬೇಜಾರಾಗುತ್ತಲ್ಲ ಬ್ರೋ, ಜೀವನದಲ್ಲಿ ಎಲ್ರಿಗೂ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಏನೋ ಎಲ್ಲ ಆಗ್ಬಿಡತ್ತೆ. ಇದು ಈಗ ಏನ್ ಮಾಡೋದು, ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ದಾರೆ ವರುಣ್ ಆರಾಧ್ಯ ಅವರು. ಅದೇ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕು. ಬಟ್ ಬೇಜಾರ್ ಪಡ್ಬೇಡಿ ಬ್ರೋ. ಬೇಜಾರು ಕೆಲ್ಸ ಮಾಡಿ, ನೀವೇನ್ ಮಾಡಿ ಕೆಲಸ ಮಾಡಿ. ನಿಮ್ ಕೆಲಸ ಚೆನ್ನಾಗಿರ್ಬೇಕು, ನಿಮ್ ಕೆಲಸದಿಂದ ಬೇರೆಯವ್ರು ಯಾರಿಗೂ ಹಾಳಾಗ್ಬೇಕು. ಅದನ್ನ ಎವ್ರಿಡೇ ಮಾಡ್ತಾ ಹೋಗಿ, ಎಲ್ಲ ಸರಿ ಅಲ್ಲ ಸ್ನೇಹಿತರೆ. ಕರೆಕ್ಟ್. ಲಾಸ್ಟಿಗೆ ನಿಮ್ ಬಿಲ್ಸ್ ನೀವೇ ಕಟ್ಬೇಕು ತಾನೆ. ಹೌದು ಎವ್ರಿಡೇ ಊಟಕ್ಕೆ ದುಡಿಬೇಕು ತಾನೆ. ಹೌದು ರೆಂಟ್ ಬಿಲ್ ನಮ್ದೆಂತೆಲ್ಲ ರೆಂಟ್ ಖರ್ಚೆಲ್ಲ ನೋಡ್ಕೊಳ್ಬೇಕು ತಾನೆ. ಹೌದು. ಬಟ್ ನಮ್ ಕೆಲಸದಿಂದ ಬೇರೆಯವ್ರಿಗೆ ಹಾಳು ಮಾಡ್ಬಾರ್ದು. ಕೆಲಸ ಮಾಡ್ತಾ ಕೆಲಸ ದುಡ್ಡು ಕೆಲಸ ಮಾಡಿದ್ರಲ್ಲ ಬ್ರೋ ದುಡ್ಡು. ಅದೇ ಬ್ರೋ, ಎರಡೂ ಮಾಡ್ಬೇಕು ಜೀವನದಲ್ಲಿ. ಫ್ಯಾಮಿಲಿ. ಹೌದು ಬ್ರೋ, ನೀವೇನ್ ಮಾಡ್ತೀರಾ ಜೀವನದಲ್ಲಿ? ಅಂದ್ರೆ ಬ್ರೋ ಅವ್ರು ರೇಂಜ್ ರೋವರ್ ತಗೊಳ್ತಿದಾರೆ ಅಂದ್ರೆ ಅವ್ರು ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ? ಸ್ನೇಹಿತರೆ, ಬ್ರೋ ದಿನಾ ಎದ್ದು ಕೆಲಸ ಮಾಡ್ತೀನಿ ಅಷ್ಟೇ, ಬೇರೆ ಏನು ಜೀವನದಲ್ಲಿ ಯಾರೋ ದಿವಸ ಇಟ್ಬಿಟ್ಟು ಕೆಲಸನೇ ಮಾಡೋದು. ಬಟ್ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀರಾ? ಅಪ್ಸ್ ಇದ್ದಾಗ ಈಗ ಹೆಂಗಾಗ್ಬಿಟ್ಟಿದೆ ಲೈಫ್, ಎಮೋಷನ್ಲೆಸ್ ಆಗ್ಬಿಟ್ಟಿದೆ. ಅಪ್ ಇದ್ದಾಗೂ ನಾರ್ಮಲ್ ಅನ್ಸುತ್ತೆ. ಅಂದ್ರೆ ಐ ಫೀಲ್ ಬ್ರೋ ಸಿಂಪಲ್ ಬ್ರೋ. ನೀವು ಹೇಳಿ ಲೈಫಲ್ಲಿ ಅಪ್ ಅಂಡ್ ಡೌನ್ ಎಂತ ಮಾಡ್ತೀರಾ ಆಯ್ತಾ? ಈಗ ನೀವು ನಡೀತೀರ ಕೆಳಗೆ ಬಿದ್ದು ಬೀಳ್ತೀರಾ, ಇದ್ರೆ ಏನ್ ಮಾಡ್ತೀರಾ? ಮತ್ತೆ ಮನೆ ಹೇಳ್ತಾನೆ. ಸೊ ಲೈಫಲ್ಲಿ ಡೌನ್ ಬಂದಾಗ ವಾಪಸ್ ಅಲ್ವಾ? ಎದ್ದು ಕರೆಕ್ಟ್ ಅಲ್ವಾ? ಅದೇ ಮಾಡ್ಬೇಕು. ಅದೇ ಮತ್ತೆ ಜೀವನದಲ್ಲಿ ಎಲ್ರಿಗೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ? ಎಲ್ರು ಕೆಳಗೆ ಬೀಳ್ತೀವಿ, ಮತ್ತೆ ಮೇಲೆ ಬಂದ್ಬಿಟ್ಟು ಮತ್ತೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ನಾಳೆ ಎದ್ದು ಬೆಳೆ ಬರೋಣ. ದಿವಸ ಬೆಳಿಗ್ಗೆ ಹೆಂಗ್ ಗೊತ್ತಾ? ಬ್ರೋ, ಆಗಲ್ಲ. ಅಲ್ಲ, ಮೇಲೆ ಬರಕ್ಕೆ ಕೆಲಸ ಪ್ರತಿ ದಿವಸನೂ ಕೂಡ ಒಬ್ಬ ಮನುಷ್ಯನ್ಗೆ ಹೊಸ ದಿನ ಇದ್ದಂಗೆ. ನಾಳೆ ಬೆಳಿಗ್ಗೆ ಎದ್ದಿದಷ್ಟ ಅದು ಹೊಸ ದಿನ. ಹಳೆ ದಿನನ ಮರ್ತೋಗ್ಬೇಕು. ಗುಡ್ ನೈಟ್ ಬಾಯ್ಸ್. ನಂಗೆ ಅರ್ಥ ಆಗುತ್ತೆ ಬ್ರೋ. ಏನ್ ಮಾತಾಡ್ತಾ ಇದ್ದೀರಿ? ಎವ್ರಿ ಡೇ ಇಸ್ ಅ ನ್ಯೂ ಡೇ, New day. ನ್ಯೂ ಆಪರ್ಚುನಿಟಿ, ಹೌದು. ನ್ಯೂ ಬಿಗಿನಿಂಗ್ ನ್ಯೂ ಸ್ಟಾರ್ಟ್ ಟು ವಿನ್. ಎಸ್. ಸೊ ಸ್ನೇಹಿತರೆ, ಬೆಳಿಗ್ಗೆ ಸಿಗ್ತೀವಿ ನಿಮ್ಗೆ ಪಂಚೆ ಪಂಚೆ ಸಿಗ್ತೀವಿ, ಒಳ್ಳೆ ಪಂಚೆಯಲ್ಲಿ. ಅವ್ರು ಡಿಂಪಲ್ ನ ಫ್ಲೆಕ್ಸ್ ಮಾಡ್ತಿದ್ದಾರೆ. ಬರೀ ಫ್ಲೆಕ್ಸಿಂಗ್ ಆಗ್ಬಿಟ್ಟಿದ್ದಾರೆ. ಯಾರೋ ಡಿಂಪಲ್ ಸರ್ಜರಿ ಮಾಡ್ತಿದ್ದಾನೆ ಸ್ಯಾಮ್ ಅಂತ. ಹೌದಾ ಬ್ರೋ, ಮಾಡ್ಸಿದೀರಾ? ಸ್ಯಾಮ್ ಅವರ ಡಿಂಪಲ್ ಸರ್ಜರಿ ಸೀಕ್ರೆಟ್. ಸ್ಯಾಮ್ ಅವರ ಡಿಂಪಲ್ ಎರಡು ಕಡೆ ನೋಡಿ, ಇದು ಹಿಂಗಂದ್ರೆ ಬರೋದು. ನಿಮ್ಗೆ ಡಿಂಪಲ್ ಹ್ಯಾಂಡ್ಸಮ್ ಬಾಯ್ಸ್ಗೆ ಬರೋದು. ಅದಕ್ಕೆ ನಂಗೆ ಯಾವ ಹುಡುಗಿಯರು ಬೀಳೋದು ನಮ್ಗೆ dimple boys. ಸೆಟ್ಟಿಂಗ್ ಆಗಿ ನಿಮ್ಗೆ ಡಿಂಪಲ್ ಇದೆಯಾ? ನಮ್ಗಿಲ್ಲ ಬ್ರೋ, ಮಾಡಿಸ್ಕೋಬೇಕು. ನಾನು ಎಂತ ಮಾಡಿಸ್ಕೋತೀನಿ ಡಿಂಪಲ್. ಅಲ್ಲ ಸ್ನೇಹಿತರೆ, ವರುಣ್ ಮತ್ತೆ ಸ್ಯಾಮ್ ಹ್ಯಾಂಡ್ಸಮ್, ಅದಕ್ಕೆ ಇಬ್ಬರಿಗೆ ಮದುವೆ ಆಗ್ತಿರು. ಇವರು ಈ ಅಮಾಯಕ ರೋಲ್ ಪ್ಲೇ ಮಾಡಿ 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 ಹೇಳ್ತಿರೋದಲ್ಲ. ನಿಮ್ಮಿಬ್ರು ಯಾರಿಗೆ ಮದುವೆ ಆಗ್ತಿರೋ? ನಿಮ್ಮಿಬ್ರಿಗೆ ಯಾರಿಗೆ ಗರ್ಲ್ ಫ್ರೆಂಡ್? ಯಾರಿಗೆ ಮದುವೆ ಆಗಿರೋದು? ನಮ್ದು ಡಿವೋರ್ಸ್ ಆಗಿದೆ ಅಲ್ಲ? ಮದುವೆ ಆಗಿತ್ತಲ್ಲ, ಡಿವೋರ್ಸ್ ಮತ್ತೆ ಅದೇ ನಮ್ದು ಫೇಲ್ ಆಯ್ತು. ಎಲ್ಲ ಫೇಲ್ ಆಗುತ್ತೆ, ಪಾಸ್ ಆಗುತ್ತೆ. ನೋಡಿ ಬ್ರೋ, ಫೇಲ್ ಆಯ್ತು, ಮತ್ತೆ ಒಂದ್ಸಲಿ ಪಾಸ್ ಮಾಡ್ಕೊಳ್ಳಿ. ಅದಕ್ಕೆ ಆಪರ್ಚುನಿಟಿ ದೇವ್ರು ಕೊಟ್ಟಿದ್ದಾನೆ ಬ್ರೋ. ಜೀವ ಇದೆ ನಿಮ್ಗೆ, ಜೀವನ ಇದೆ ನಿಮ್ಗೆ. ಬ್ರೋ ನೀವೇ ಹೇಳಿದ್ರಿ, ನಡ್ಕೊಂಡು ಹೋಗ್ಬೇಕಾದ್ರೆ ಬೀಳ್ತಾರೆ, ನಿಲ್ಬೇಕು. ದಟ್ಸ್ ಲೈಫ್. ಹೇಳೋದು ಹೇಳೋದು ಈಸಿ. ಈಗ ನಾವು ವರುಣ್ ಹೇಳ್ತಾ ಇದೀವಿ, ಅದ್ ನಾವು ಅವ್ರು ಹೇಳ್ಬೋದು ಹೇಳೋದು ಈಸಿ ಅಂತ. ಬಟ್ ಬ್ರೋ ನೆತ್ಕೊಳ್ತೀನಿ ನಾನ್ ಸಮತ್. ಬ್ರೋ, ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ ಬ್ರೋ, ಒಂದು ಮಾತಿದೆ. ಜೀವನ ಒಂಥರ ನಾಟಕದ ತರ. ನಾವೆಲ್ಲ ಅದರಲ್ಲಿ ರೋಲ್ ಪ್ಲೇ ಮಾಡ್ತೀವಿ ಅಷ್ಟೇ. ನಿಮಗೆ ರೋಲ್ ಪ್ಲೇ ಇಷ್ಟ? ಸಾರಿ. ಈ ಮನುಷ್ಯ ಇದರಲ್ಲ, ಈ ಮನುಷ್ಯ ಒಳ್ಳೆ ನನ್ ರೋಲ್ ಪ್ಲೇ ಇಷ್ಟ ಅಂತ ಹೇಳಿದೆ, ಬೇರೆ ಏನಾದ್ರು ಹೇಳಿದ್ನಾ? ಈ ಮನುಷ್ಯ ಕೆಟ್ಟ ಮನುಷ್ಯ. ಬ್ರೋ ರೋಲ್ ಪ್ಲೇ ಇಸ್ ನೀವು ನಾಟಕ ಕೇಳಿದ ಅದ್ರಲ್ಲಿ ನಾವು ಒಂದು ಆಕ್ಟ್, ಇಂಗ್ಲಿಷ್ ಅಲ್ಲಿ ರೋಲ್ ಪ್ಲೇ ಅಂದ್ರೆ ನಾವು ಒಂದು ಆಕ್ಟ್ ಮಾಡ್ತೀವಲ್ಲ, ಅದಕ್ಕೆ ರೋಲ್ ಪ್ಲೇ ಅಂತ ಹೌದಾ? ಹೇಳೋದು. ಗೊತ್ತಿಲ್ಲ. ಯಾಕೆ ಮತ್ತೆ ನಗಾಡೋದು ನೀವು? ನಾನ್ ಸುಮ್ಮನೆ ನಗಕ್ಕೂ ಫ್ರೀಡಮ್ ಇಲ್ವಾ ಕರ್ನಾಟಕದಲ್ಲಿ? ಸ್ನೇಹಿತರೆ, ನಾವೇನ್ ಸ್ನೇಹಿತರು ಹಂಗಲ್ಲ. ಇಲ್ಲ, ರೂಲ್ಸ್ ಇದೆ, ನಮ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಮೈಲ್ ಎಲ್ಲ ಇದೆ, ಎಲ್ಲ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಯಾರೋ ವಿಡಿಯೋ ಮಾಡಿದ್ರು. ಕಟ್ ಮಾಡ, ಏಟರ್ ಕಟ್ ಮಾಡ, ನಾನೇ ಎಡಿಟ್ ಸ್ನೇಹಿತರೆ, ಬೆಳಿಗ್ಗೆ ಬ್ರೋ ಜೆನ್ಯೂನ್ ಆಗಿ ಮಾತಾಡಿ. ಎಲ್ಲ ತುಂಬಾ ಜೋಕ್ ಇಲ್ಲ ಇಲ್ಲ ಇಲ್ಲ, ಜೋಕ್ ಇಲ್ಲ, ಜೋಕ್ ಇಲ್ಲ. ಜೀವನದಲ್ಲಿ ಜೋಕ್ ಮಾಡಲ್ಲ ಬ್ರೋ. ಜೆನ್ಯೂನ್ ಆಗಿ ಮಾತಾಡ್ಬೇಕು. ಸಿಂಪಲ್ ನಾನು ಸಿಂಪಲ್ ಆಗಿ ಇಲ್ಲ ನಾನು ಜೆನ್ಯೂನ್ ಆಗಿ ಮಾತಾಡ್ತೀನಿ, ಸಿಂಪಲ್ ಆಗಿ ಹೋಗ್ತೀನಿ ಆಯ್ತಾ? ಸ್ಯಾಮ್ ಸಮೀರ್ ಅವರು ಬೆಳಿಬೇಕಂದ್ರೆ ಅವರಿಗೆ ಎವ್ರಿ ವ್ಲಾಗ್ ಅಲ್ಲಿ 1 million ವ್ಯೂಸ್ ಬರಬೇಕು. ನೀವೇನಾದ್ರೂ ಮಾಡಿ ಸಪೋರ್ಟ್ ಮಾಡಿ. ನಾನು ಬೆಳಿಬೇಕು ಅಂದ್ರೆ ನೀವು ನಂಗೆ ಕ್ಲೈಂಟ್ಸ್ ಆಗಿ ಬರಬೇಕು, ನಾನು ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇರಬೇಕು. ಹಾಗೆ ನಂಗೆ ಬ್ರೋ ಅದಕ್ಕೆ ಸಪೋರ್ಟ್ ಮಾಡಿ. ವರುಣ್ ಬೆಳಿಬೇಕಂದ್ರೆ ಅವರಿಗೆ ಸಹ 1 million ವ್ಯೂಸ್ ಬರಬೇಕು, 1.5 million ಗೊತ್ತಿಲ್ಲ ಎಷ್ಟು ವ್ಯೂಸ್ ಬರುತ್ತಾ. ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ನಾವು ನಮ್ಮ ಕಡೆ ಕಷ್ಟ ಪಡ್ತೀವಿ ಹೌದು ಅಲ್ಲ.
ಮತ್ತೆ ಬೇರೆ ಏನಿದೆ? ಅಷ್ಟೇ ಸ್ನೇಹಿತರೆ. ಇದೇನೇ ಮಾಡಿ ಆಯ್ತು. ನಿಮ್ಮ ಸ್ಟ್ರೆಸ್ಫುಲ್ ಡೇಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಟ್ರೈ ಮಾಡಿ. ಏನೋ ಒಂದ್ 20 ನಿಮಿಷ ಕೊಡ್ತೀವಿ entertainment. ಕೊಡಲ್ಲ ಕೊಡಿ ಗೊತ್ತಿಲ್ಲ ಮೊಸರು ಬಾಯ್ಲ್ ಹಾಕೊಂಡು ಬ್ರೋ ಹಾಕೊಂಡು ಅದೆಲ್ಲ entertainment. ಕಾಂಟೆಂಟ್ ಬ್ರೋ ಅದ್ರಲ್ಲಿ ಎಂಟರ್ಟೈನ್ ನಾವು ಅದನ್ನೇ ಮಾಡ್ತಿರೋದಲ್ವಾ, ಯೂಟ್ಯೂಬ್ ಬ್ಲಾಗ್ ಎಂಟರ್ಟೈನಿಂಗ್ ಮಾಡ್ತೀವಿ. ನೀವು ಎಂಟರ್ಟೈನ್ಮೆಂಟ್ ಮಾಡಿದಿರೋದು. ಎಂಟರ್ಟೈನ್ಮೆಂಟ್ ಕೊಟ್ರೆ ನೀನು ನಾನು ಎಂಟರ್ಟೈನ್ಮೆಂಟ್ ಕೊಡಲ್ಲ. ಅಲ್ಲ ನಂಗೆ ನಾನು ಅಷ್ಟು ಒಳ್ಳೆ ಇಲ್ಲ ನಿಮ್ಮಷ್ಟು. ಎಲ್ರು ಒಳ್ಳೆಯವರ ಜೀವನದಲ್ಲಿ. ಅಲ್ಲ ಜೀವನದಲ್ಲಿ ಅಲ್ಲ ಬ್ರೋ, ಆ ಕೆಲಸದಲ್ಲಿ ಯು ಆರ್ ಸ್ಪೆಷಲಿಸ್ಟ್ ಇನ್ ದಟ್. ನೋ ಬ್ರೋ, ಯುವರ್ ಆಲ್ಸೋ ಸ್ಪೆಷಲಿಸ್ಟ್ ಇನ್ ಯುವರ್ ವರ್ಕ್ಸ್. ನನ್ನ ಮೈ ವರ್ಕ್. ಎಸ್. ಹಿಂಗೆ ಹೇಳ್ತಾ ಹಾಗೆ ಹೇಳ್ತಾ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಆಪ್ ನ ಡೌನ್ಲೋಡ್ ಮಾಡ್ತಾ ಅವ್ರದ್ದು ಮಾಡ್ಕೊಳ್ಳಿ. ಇವ್ರದ್ದು ಇನ್ನೇನು ಒಂದೇ ಆಗುತ್ತೆ, ಇವ್ರಿಗೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಚಿಕ್ಕ ಹುಡುಗ ಇವಾಗ ಬೆಳೀತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಹೇಳ್ತಾ ಬೆಳಿಗ್ಗೆ ಸಿಗ್ತೀನಿ. ಸೊ ಗೈಸ್, ಈಗ ಜಸ್ಟ್ ಎಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ನಾವು ಹೋಗ್ತಾ ಇದೀವಿ ರಾಹುಲ್ ಡಿಟ್ಟೋ ಅವರ ಮನೆ ಈವೆಂಟ್ಗೆ. ಸೊ ಬರೀ ಹೋಗೋಣ ಅಂದ್ರೆ ಹಂಗೆ ಪಂಚೆ ಶರ್ಟ್ ತಗೊಂಡು ಹಾಕೊಂಡು ಹಂಗೆ ಹೋಗ್ಬೇಕು. ಸೊ ಇವತ್ತು ನಾವು ಹೋಗ್ತಿರೋದು BMW. ಸೊ ಗೈಸ್, ನಂದು ಚಾರ್ಜರು ಇಲ್ಲ ಓಕೆನಾ. ಈ ಲೈಟ್ನಿಂಗ್ ಚಾರ್ಜರ್ ಇವಾಗ ಯಾರು ಇಟ್ಕೊಂತಿಲ್ಲ, ಇವಾಗ ಎಲ್ಲ ಸೀಪಿಂಗ್ ಚಾರ್ಜರ್ ಬಿಟ್ಟು. ಸೊ ಲೈಟ್ನಿಂಗ್ ಚಾರ್ಜರ್ ಯಾರ ಹತ್ರ ಇರಲ್ಲ, ಶಾಮ್ರ ಹತ್ರ ಲೈಟಿಂಗ್ ಚಾರ್ಜರ್ ಇಲ್ಲ. ಅದಕ್ಕೆ ನನ್ನ ಕಾರ್ ತೊಗೊಂಬಿಡಿ, ನಾನು ಲೈಟ್ನಿಂಗ್ ಚಾರ್ಜರ್ನ ಎತ್ತಾಕೊಂಡು ಹೋಗೋಣ. ಕಾರ್ ಹೋಗ್ಬಿಟ್ಟು ಶಾಮ್ರ ವೆಯ್ಟ್ ಮಾಡ್ತಾನೆ ನಮಗೋಸ್ಕರ. ಗೈಸ್, BMW ಹೋಗ್ತಾರೆ ನೋಡಿ, ಹೆಂಗಿದೆ BMW. ಅಬ್ಬಾ, ಏನ್ ಲಕ್ಸುರಿ ಆಗಿದೆ ಬ್ರೋ ಕಾರು. ನಾನೇ ಈ ತರ ಬ್ರೋ ಎಷ್ಟು ಬ್ರೋ ಕಾರ್ ಇದು? 1 CR ಆಲ್ಮೋಸ್ಟ್ 1 ಕೋಟಿ ಕಾರ್ ಓಡಿಸ್ತಾ ಇದೀನಿ ಇವತ್ತು ನಾನು. 1 ಕೋಟಿ ಕಾರ್ ಓಡಿಸ್ತಾ ಇದೀನಿ. ಬನ್ನಿ ಹೋಗೋಣ. ಆನ್ ಮಾಡೋದು ನೋಡಿ ಗೈಸ್, ಇಲ್ಲಿದೆ. ಇಲ್ಲಿ ಹೊತ್ತಿದ್ರೆ ಇದು ಅಡ್ಜಸ್ಟ್ ಆಗುತ್ತೆ, ಸೀಟ್ ಅಡ್ಜಸ್ಟ್ ಆಗುತ್ತೆ. ಆಹಾ, ಒಳ್ಳೆ ಫೀಲ್ ಗೈಸ್. ನನಗೆ ಒಂದೇ ಗೊತ್ತಾ ಅನ್ಸುತ್ತೆ, ನಾವು ಎಂಥ ದೊಡ್ಡ ಕಾರ್ ತೊಗೊಂಡ್ರು ಕೂಡ ಈ ಬೆಂಗಳೂರು ಟ್ರಾಫಿಕಲ್ಲಿ ನಿಂತ್ಕೊಂಡು ಕಾಯಲೇಬೇಕು. ಪಂಚೆ ತೊಗೊಳೋದಿದೆ. ಹಾಯ್ 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 ಹಾಯ್. ಪಂಚೆ ಪಿಂಕ್ ಕಲರ್ ಪಂಚೆ, ಮಾಡ್ಕೊಂಡು ಕೊಡ್ತೀವಿ. ಈಗ ಟೈಮ್ ಇಲ್ಲ, ಈಗ ಹಾಕೊಂಡು ಓಕೆ, ಇದು ಕ್ರೀಮ್ ಕಲರ್ ಪಂಚೆ. ಅದು ಕೊಟ್ಬಿಡೋಣ ಫ್ರೆಂಡ್. ಯಾವ ಕಲರ್ ಪಂಚೆ ತೊಗೊಳೋದು ಯೋಚನೆ ಮಾಡ್ತಾ ಇದ್ದೀನಿ. ರೆಡಿಮೇಡ್ ಕೊಡಿ. ಸರ್ ನೀವೆಲ್ಲ ಇನ್ಸ್ಟಾಗ್ರಾಮ್ ಮಾಡಿರೋದು? ಹಾ ಹೌದು ಮೇಡಮ್. ಫ್ಯಾಮಿಲಿ. ಹಾ ಹೌದು. ಹಾಯ್ ಸರ್. ಹೌದೇನೋ? ಏನು ಆಂಟಿ ನೀವು ಸೀರಿಯಲ್ ನೋಡ್ಬೇಕಂತ ಅನ್ಕೊಂಡ್ರ? ಗೈಸ್, ಆಂಟಿ ಸೀರಿಯಲ್ ನೋಡ್ಬೇಕಂತ ಅನ್ಕೊಂಡ್ರಂತೆ. ಬಟ್ ಈ ಹುಡುಗ ಯೂಟ್ಯೂಬ್ ಹಾಕೋ ವರುಣ್ ಬ್ರೋದು ಅಂತ ಕೇಳ್ತಿದ್ನಂತೆ. ಫುಲ್ ಖುಷಿ ಆಗ್ಬಿಡಿ ನೋಡಿ, ಅವನು ಓಡಾಡ್ತಾವ್ ಖುಷಿಯಾಗಿ. ನೋಡ ಇಲ್ಲಿ ಏನ್ ಖುಷಿ. ಹಾಯ್ ಓಡ್ತಾನ. ಇವಾಗ ಇಲ್ಲಿ 1 2 3 4 5 6 7 8 9 10 11 ಕಲರ್ ಇದಾವೆ. ಇವಾಗ ಯಾವ ಕಲರ್ ಹಾಕೊಳ್ಳೋದು ಅಂತ ಟೆನ್ಷನ್ ಆಗೋಗ್ಬಿಡಿದೆ. ಇದು ಹಾಕೊಳ್ಳೋದ? ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಪಿಸ್ತಾ ಗೈಸ್, ನಂದು ಇವಾಗ ನೋಡಿ ಫೈನಲ್ ಮಾಡಿದೆ. ಪಿಂಕ್ ಕಲರ್, ಲೈಟ್ ಪಿಂಕ್ ಮಾಡಿದ್ದೀನಿ. ಶಾಂಬ್ರು ಲೈಟ್ ಗೋಲ್ಡ್ ಮಾಡ್ಕೊಂಡಿದ್ದಾರೆ. ಸಮೀರ್ ಬ್ರೋ ಕೆಳಗಡೆ ಹೊರಟೋಗ್ಬಿಟ್ರಾ? ಸಿಲ್ವರ್ ಮಾಡ್ಕೊಂಡ್ಬಿಟ್ರಾ? ಗೈಸ್, ಒಂದು ಟಿ ಶರ್ಟ್ ಒಳಗಡೆ ಸ್ಟಕ್ ಆಗ್ಬಿಟ್ಟಿದೆ ಗೈಸ್. ಆ ಬಟ್ಟೆನ ಪ್ಯಾಕ್ ಮಾಡಿಸ್ತೀನಿ, ಈ ಬಟ್ಟೆ ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಇಲ್ಲಿಂದ 1 hour ಹೋಗ್ಬೇಕು ಗೈಸ್. ಇವಾಗ ಟ್ರಾವೆಲ್ ಮಾಡ್ಕೊಂಡು ಸಿಕ್ಕಾಬಿಟ್ಟೆ ಬಿಸಿಲಿದೆ. ಬನ್ನಿ ಪ್ಯಾಕ್ ಮಾಡಿಸ್ಕೊಂಡು ಪೇ ಮಾಡೋಣ ಗೈಸ್. ಇವಾಗ ನಾವು ಹೊರಟಿದ್ದೀವಿ, ಎಲ್ಲ ಪಂಚ ಬಾಯ್ಸ್, ಫುಲ್ ಪಂಚ ಬಾಯ್ಸ್. ಸಮೀರ್ ಬ್ರೋ ಯಾವ ತರಿಸಿದ್ದಾರೆ ಸನ್ಸ್ಕ್ರೀನ್ ಕೊಡಿ ಬ್ರೋ. ಸೂಟ್ ಆಗಲ್ಲ. ಅಲ್ಲ ಪರವಾಗಿಲ್ಲ, ಕೊಡಿ ಬ್ರೋ. ಒಂದೇ ಒಂದು ಕೊಡಿ ಬ್ರೋ. ಕೈ ಹೋಗಲ್ಲ ಮುಂದೆ. ಏನೋ ಪೇಂಟ್ ಸ್ಮೆಲ್ ಇತ್ತು ಕೈಗೆ, ಅಂಟಲ್ಲ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ಒಂಥರ ಏನೋ ಪೇಂಟ್ ಸ್ಮೆಲ್ ತರ ಬಂತು. 500 ರೂಪಾಯಿನಾ? ಅಲ್ಲ, 500 ರೂಪಾಯಿ ಕೊಡಿ, ನೀವು ನಮ್ ಕಡೆ ಊರಿಸಿ ಇವ ಟ್ರೆಂಡ್ ಆಗಿ ನಾವೇ ಮಗ ಟ್ರೆಂಡ್. ರೀಲ್ಸ್ ಎಲ್ಲೂ ನಾವೇ ಮಗ ಟ್ರೆಂಡ್, ವಾಟ್ಸ್ಆಪ್ ಸ್ಟೋರಿಲೂ ನಾವೇ ಮಗ ಟ್ರೆಂಡ್, ಹ್ಯಾಶ್ಟ್ಯಾಗ್ಸ್ ಎಲ್ಲೂ ನಾವೇ ಮಗ ಟ್ರೆಂಡ್. ಮಗ ಟ್ರೆಂಡ್ ಮಗ ಟ್ರೆಂಡ್ ಮಗ ಟ್ರೆಂಡ್. ಗೈಸ್, ಈಗ ಜಸ್ಟ್ ರೀಚ್ ಆದ್ವಿ. ಇಷ್ಟ ಗಂಟೆ ಕಾರಲ್ಲಿ ಕೂತ್ಕೊಂಡಿದ್ದೆ ಗೈಸ್. ಫುಲ್ಲು ತಣ್ಣಗಿತ್ತು. ಆಚೆ ಬಂದರೆ ಹೆವಿ ಬಿಸಿಲು. ಮನೆ ಇವಾಗ ಹೋಗೋಣ, ಹೋಗ್ಬಿಟ್ಟು ಮಿಸ್ ಮಾಡಿ ಬರುವ ರಾಹುಲ್ ಡಿಟ್ಟೋ ಬ್ರೋಗೆ. ಬ್ರೋ ಫಸ್ಟ್ ಇವಾಗ ಊಟ ಹೊರಟೋಗ್ಬಿಡೋಣ. ಫಸ್ಟ್ ಊಟ ಹೋಗ್ಬಿಡೋಣ ಬ್ರೋ. ಹೊಟ್ಟೆ ಸಿಕ್ಕಾಪಟ್ಟೆ ತಿಂದಿದೆ.
ರಾಹುಲ್ ಡಿಟೋ ಬ್ರೋ ನೋಡ್ಬಿಟ್ಟು ಏನಕ್ಕೆ ಬಂದ್ರೆ ಗೊತ್ತಿಲ್ಲ. ಹೊಟ್ಟೆ ಬೇರೆ ಸಿಕ್ಕಾಬಿಡತ್ತಿದೆ ಗೈಸ್, ಸಿಕ್ಕಾಬಿಡತ್ತಿದೆ ಹೊಟ್ಟೆ ಮಾತ್ರ. ರಾಹುಲ್ ಡಿಟೋ ಅವರ ಹೋಮ್ ಟೂರ್ ಮಾಡೋಣ. ರಾಹುಲ್ ಡಿಟೋ ಬ್ರೋ ಅವರ ಹೋಮ್ ಟೂರ್ ಸಿಂಗಲೇ ಇದೆ, ನೋಡ್ಕೊಂಬಿಡಿ. ಹಾಯ್ ಬ್ರೋ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು, ಒಳ್ಳೇದಾಗ್ಲಿ ಬ್ರೋ. ಥ್ಯಾಂಕ್ ಯು. ಹಾಯ್ ಹಾಯ್, ನಿನ್ನ ಹೆಸರೇನು? ಹೆಸರು ಡಿಕೋಡ್ ಮಾಡ್ಬೇಕು. ಹಾಯ್ 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 ಮೇಡಮ್, ಹಾಯ್. ಒಂದು ಹಾಯ್ ಮಾಡಿ ಗೈಸ್. ರಾಹುಲ್ ಡಿಟೋ ಅವ್ರ ವೈಫ್ ಗೈಸ್. ಸುಭಾಷ್ ಬ್ರೋ ಇವಾಗ ಬಂದಿದ್ದಾರೆ ಬ್ರೋ. ನಿಮ್ಮ ಔಟ್ಫಿಟ್ ಚೆನ್ನಾಗಿಲ್ಲ, ಔಟ್ಫಿಟ್ ಚೆನ್ನಾಗಿಲ್ಲ. ಬನ್ನಿ ಪಂಚ ಹಾಕೋಬೇಕು. ನಡೀರಿ. Varun bhai is looking cute today for his girl. Yeah, no. Yeah. If you are getting married, it's all done. Yeah. So, what do you expect as a baby, like girl or a boy? ಯಾವ್ದಾರು ಪರವಾಗಿಲ್ಲ ಬ್ರೋ. No, just be ಗರ್ಲ್ Yeah. Why girl? ಬಿಕಾಸ್ ಐ Because, ಲವ್. Yeah, even me, bro. Even I promised my ex, Okay. that I'm gonna. If I literally have. ಕನ್ನಡ Okay. ಕನ್ನಡ ಇನ್ನೂ ಕೆಟ್ಟಾಗಿ ಬರುತ್ತೆ bro. So ಏನ್ ನಾನು ಪ್ರಾಮಿಸ್ ಮಾಡಿದ್ದೆ, ಓಕೆನಾ? If we ever get married, we'll have the first baby as a girl baby. So ಯಾಕೆ ಹುಡುಗಿ ಬೇಬಿ ಅಂದ್ರೆ, because I love their cuteness, their madness. ನಿಜವಾಗ್ಲೂ ಬ್ರೋ, ನನಗೂ ಕೂಡ ಹುಡುಗಿ I love girl ಹೆಂಗ್ ಗೊತ್ತಾ ಬ್ರೋ, babies. ಅದಿನ್ನೂ ಕ್ಯೂಟ್ ಆಗಿರುತ್ತೆ ಮಗು. ಅದು ಆಟ ಆಡೋದಕ್ಕೆ Just ಚೆನ್ನಾಗಿರುತ್ತೆ. feel so good, like we are literally feel like Yes. we are real fathers. ಎಸ್, ಖಂಡಿತ. ನನಗೂ ಕೂಡ ಅದೇ ಇಷ್ಟ. ಹುಡುಗಿ Nakala is ಪಾಪನೇ not ಇಷ್ಟ. that bad. ಇದು ಬ್ಯಾಡು, ಇದು ತುಂಬಾ ಬ್ಯಾಡು, ಇಲ್ಲ ಇದು ಇದು ತುಂಬಾ ಬ್ಯಾಡು. ಸೊ ಗೈಸ್, ಇವಾಗ ನಮ್ಮ ಇವ್ರಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿದ್ರು, ರೋಡಲ್ಲೇ ಚೇಂಜ್ ಮಾಡ್ಬೋದು. ಟ್ರಾನ್ಸಿಷನ್ ನಕ್ಕನ್ನೇ ಈ ದಿವಸ ನೀವು ಹಿಂಗ್ ನೋಡ್ತಿದ್ರೆ, ಇವಾಗ ಪಂಚ ಹಾಕೊಂಡು ನೋಡಿರಿ. ಬ್ರೋ ಸಿ. ನೀವು ಫ್ಲೆಕ್ಸಿಂಗ್ ನೋ ಫ್ಲೆಕ್ಸಿಂಗ್. ಯಾವ್ದೋ ಮ್ಯಾಂಗೋ ಟ್ರೋಲ್ ಮಾಡ್ತಾರ. ಫ್ಲೆಕ್ಸಿಂಗ್ ಮಾಡಿ ಡ್ರೆಸ್ ಮಾಡ್ಕೊಳ್ಳಿ. ಹಾಯ್, ಬೆಳಿಗ್ಗೆ ನೀವು ನೋಡ್ರಿ ನಾವು. ಹೌದಾ, ಥ್ಯಾಂಕ್ ಯು. ನೋಡ್ರ ಬ್ಲಾಗ್. ನೀವಂದ್ರೆ ಎಷ್ಟು ಇಷ್ಟ ಗೊತ್ತಾ? ಹೌದಾ, ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ವಿ. ಊಟ ಆಯ್ತಾ? ಊಟ ಆಯ್ತು, ನಿಮ್ದು? ರಿಲೇಷನ್ ಇಲ್ಲಿರೋರು? ಅಲ್ಲ, ಅವರು ರಾಹುಲ್ ಡಿಟೋ ಅವ್ರ ಫ್ರೆಂಡ್, ಹೌದಾ? ಅದಕ್ಕೆ ಬಂದಿದ್ವಿ. ಮಗಳಿಗೆ ನಮ್ಗೆ ಬಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಣ್ಣ. ಹೌದಾ, ಕೇಳಿದೆ ಅಂತೇಳಿ ಮಗಳಿಗೆ. ಓಕೆ ಅಣ್ಣ, ಥ್ಯಾಂಕ್ ಯು, ಬಾಯ್. ಅಣ್ಣ ನನಗೆ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಬ್ಲಾಗಲ್ಲಿ ಬರ್ತೀರಾ ನೀವು ಇವಾಗ? ಥ್ಯಾಂಕ್ ಯು. ಅಣ್ಣ. ಎಷ್ಟು ಖುಷಿ ಆಗ್ತಾರೆ ಗೈಸ್, ಅವ್ರು ಖುಷಿ ಆದ್ರೆ ನಮಗೂ ಸಿಕ್ಕಾಪಟ್ಟೆ ಖುಷಿ ಆದಂಗೆ. BMW ಕಾರ್ ಇದು. ಇದನ್ನ ತಗೊಂಡು ಸ್ಟ್ರಾಂಬರ್ ಇನ್ನೂ 2-3 ತಿಂಗಳಾಗಿಲ್ಲ. ಎಷ್ಟು ಜನ ತಗೊಂಡ್ ಕಾರ್ ಇದು? ಎಷ್ಟು ತಿಂಗಳ ಕಾರ್ ತಗೊಂಡು ನೀವು? 2.5 ತಿಂಗಳಾಗಿದೆ ನೋಡ್ರಿ. ಇಲ್ಲಿ ಡಮಾರ್ ಡುಮಿಲು, ಇಲ್ಲಿ ಬಂದ್ರೆ ಇಲ್ಲಿ ಡಮಾರ್ ಡುಮಿಲು ಫುಲ್ಲು. ನೀವು BMW ಒಳ್ಳೆ ನಾರ್ಮಲ್ ಸಿಟಿ ಕಾರ್ ತರ ಓಡಿಸ್ತಾ ಇದೀರ. ನೀವೇ ಗೊತ್ತಿರ, ಅವ್ರು ನಿಮ್ಗೆ ಗೊತ್ತಾರ? ಹೇಳಿ ಬ್ರೋ. ತಪ್ಪಿ ಆಗುದು ಬ್ರೋ. ತಪ್ಪಿ ಆಗದ ನೋಡಿ ನನ್ ಮಗ. ರೀಲ್ಸ್ ಮಾಡ್ತೀರಾ? ಹೌದು, ನೀನ್ ನೋಡ್ತೀಯಾ? ಥ್ಯಾಂಕ್ ಯು. ಅಣ್ಣ ಒಂದು ಫೋಟೋ ತಕೊಳ್ಳ. ಎಲ್ಲಿ ಫೋಟೋ? ಫೋನ್ ತಗೊಂಬ, ಇಲ್ಲೇ ಇರ್ತೀನಿ ಕೆಳಗಡೆ. ಫೋನ್ ತಗೊಂಬ, ಓಕೆನಾ? ಫೋಟೋ ತಗೊಳೋಣ. ಬಾಯ್. ಏಯ್, ಸೂಪರ್ ಹ್ಯಾಂಡ್ಸಮ್, ನೈಸ್. ನೋ ಸೂಪರ್. ಫೋನ್ ತಗೊಂಬಂದ ಫೋಟೋ ತಗೊಂಡು ಹೋಗೋಣ ಅಂತ. ಬಾರೋ ಫಸ್ಟ್ ತಕೊಳ್ಳೋ. ನಾನೇ ತೆಗಿಬೇಕಂತ. ಹೆಂಗು ಪಾಸ್ವರ್ಡ್ ಹಾಕೊಡೋ ಮಗ ಇದ್ರದ್ದು? ಯಾರು ಫೋನ್ ಇದು? ನಿಂದ ಯಾರ್ದು? ನಮ್ಮ ಅಪ್ಪಂದು. ನಿಮ್ಮ ಅಪ್ಪನ ಫೋನ್ ತಗೊಂಡ್ಬಂದಿದ್ಯಾ? ಏನ್ ತಂದೆ ನಿಮ್ಮ ಅಪ್ಪಂಗೆ? ಅಪ್ಪ ಫೋನ್ ಕೊಡಪ್ಪ ಅಂತ ತಗೊಂಡ್ಬಿಟ್ಟ. ವೆರಿ ಗುಡ್. ಸಾಬ್ ಕನ್ನಡದ ಜನತೆ. ಸಾಂಗ್ ಕೇಳಿದೀರಾ? ನಾರ್ತಿ ಹುಡುಗಿ. ನಾವ್ ಎಸ್ಲಿ ಹೊಡ್ಬಿಟ್ಟು ಸಾಂಗ್ ಹಾಕಿ ಎಸ್ಲಿ ಕೇಳ್ಬಿಟ್ಟಿದೀವಿ ಬ್ರೋ. ಕ್ರೇಜಿ ಸಾಂಗ್ ಬ್ರೋ. ಲಿರಿಕ್ಸ್ ಅಂತ ಇದು ಪ್ರತಿಯೊಂದು ನಾನಂತೂ ಒಂದು 100 ಸಲ ಕೇಳ್ಬಿಟ್ಟಿದ್ದೀನಿ. ಸಖತ್ತಾಗಿತ್ತು. ಇನ್ನು ಆ ತರನೇ ಇನ್ನೂ ಬೇರೆ ಸಾಂಗ್ ತಗೊಂಬನ್ನಿ. ನಮ್ಮ ಕನ್ನಡ ಜನತೆಗೆ 100% ನಮ್ದು, ನಮ್ಮ ಆಡಿಯನ್ಸ್ ಸಪೋರ್ಟ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು ಬ್ರೋ. ಊಟ ಮಾಡೋದಕ್ಕೆ ಬಂದ್ವಿ. ಬಟ್ ರಾಹುಲ್ ಡಿಟೋ ಬ್ರೋದು ಬರ್ಡೇ ಅಂತ ಇವತ್ತು ನಮ್ಗೆ ಗೊತ್ತೇ ಇಲ್ಲ. ಸೊ ಬನ್ನಿ, ಕೇಕ್ ಕಟ್ಟಿಂಗ್ ಇದೆ ಅಂತ ಹೋಗ್ಬಿಟ್ಟು ಕೇಕ್ ಕಟ್ ಮಾಡ್ಕೊಂಡ್ ಬರೋಣ. ಮತ್ತೆ ಭೇಟಿ. ಹ್ಯಾಪಿ ಬರ್ಡೇ ಬ್ರೋ. ಮರ್ತೋಯ್ತೀನಿ, ವಿಶ್ ಮಾಡೋದು ಮರ್ತೋಯ್ತೀನಿ. ಹ್ಯಾಪಿ ಬರ್ಡೇ. ಮತ್ತೆ ಮೀಟಿಂಗ್ ಅಂದ್ರೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲೆ ವಾಶ್ ಮಾಡೋ ಅಂದ್ರೆ ಡ್ರಾಪ್ ನೀರು ಹಾಕ್ಬಿಟ್ಟವ್ರೆ ನೋಡಿಲ್ಲ. ಇಷ್ಟೇ ವಾಶ್ ಮಾಡ್ಕೊಂಡು ನಿಮಗೆ ಬ್ರೋ. ನೀವು ಇಷ್ಟೇ ತಿನ್ನೋದ? ನೀವು ಇಷ್ಟೇ ತಿನ್ನೋದಾ? ಫುಲ್ ವಾಶ್ ಮಾಡ್ಕೊಳ್ಳಿ ಬ್ರೋ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಿವಿ ನಾವೆಲ್ಲ. ನಾನಂತೂ ಒಂದ್ ರೌಂಡ್ ತೊಳ್ದೇ ಬಿಟ್ಟಿದೀನಿ. ಎಲ್ಲೇ ಕಿತ್ತೆ ಹಾಕ್ಬಿಡೋಂಗೈತಿ ತೊಳೆದ್ಬಿಟ್ಟು. ವೈಸ್ ಪುಳಿಯೋಗರೆ ಎಲ್ಲ ಬಂದಿದೆ. ಫುಲ್ ಬ್ಯಾಟಿಂಗ್ ಮಾಡೋದು. ಬ್ರೋ, ನೀವು ಕ್ಯಾಲರೀಸ್ ಏನು ಕೌಂಟ್ ಮಾಡ್ತೀರಾ ಇವತ್ತು ಇಲ್ವಾ? ಮದುವೆ ಊಟ ಅವಾಗ ನಿಮ್ಮದು?
ಹುಡುಗಿ ಸಿಕ್ಲಿ ಮೊದಲು. ಆಯ್ತು, ನಮ್ದು ಹಾಕ್ಸ್ ಆಮೇಲೆ ಶಾಮ್ರ ನಮ್ಗೆ ಹಾಕ್ಸ್ತಾರೆ. ಹುಡುಗಿನೇ ಸಿಕ್ತಿಲ್ಲ ಅಲ್ಲ ಬ್ರೋ. ಸಿಗ್ತಾರೆ ಬ್ರೋ ನಿಮಗೆ. ನಮ್ಮ ಆಡಿಯನ್ಸ್ ಯಾರು ಇದ್ರೆ ಅವ್ರಿಗೆ ಆಡಿಯನ್ಸ್ ಬೇಡ. ಯಾಕೆ ಆಗಲ್ಲ ಆಗಲ್ಲ ಬ್ರೋ. ಯಾಕೆ ಬೇಡ ಅವರು? ಆಗಲ್ಲ, ಪರ್ಸ್ನಲಿ ಕನೆಕ್ಟ್ ಆಗ್ಬೇಕಂತ. ಓಕೆ. ಚಂಪಕಲಿ ಬಂತು. ಫುಲ್ ಬ್ಯಾಟಿಂಗ್ ಮಾಡೋದಿದೆ ಇವತ್ತು. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವ್ರು ಆಲ್ರೆಡಿ ಕಾಲಿನ ಮಾಡ್ಬಿಟ್ಟವ್ರೆ. ತಿನ್ನಿ. ಬಾಯ್ ಬ್ರದರ್, ಬಾಯ್, ಸಿ ಯು. ಸಿಗೋಣ ಮತ್ತೆ. ಸಮೀರ್ ಬ್ರೋ ಇಲ್ಲಿಂದ ಹೊರಟಿದ್ದಾರೆ. ಬಾಯ್ ಬ್ರೋ. ಅವ್ರದ್ದೇನೋ ಪ್ಲಾನ್ ಇದೆ ಅಂತೆ. ಅವ್ರ ಬ್ಲಾಗ್ ನೆಕ್ಸ್ಟ್ ಬರುತ್ತೆ. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಸೂಪರ್. ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ಏನಕ್ಕೆ? ಸೊ ನಮ್ಮ ಸಂಘಕ್ಕೆ ಬರ್ತಾ ಇದ್ದೀರಾ. ಸಿಂಗಲ್ ದಿನಗಳಿಗೆ ಸಾವಾಗ್ತಾ ಇದೆ, ಜಂಟಿ ಆಗಿರುವ ದಿನಗಳಿಗೆ ಉದಯ ಆಗ್ತಾ ಇದೆ. ಹೌದು. ಸೊ ಹೇಗೆ ಅನ್ಸ್ತಿದೆ ಫೀಲಿಂಗು? ನೀವ್ ಹೇಳ್ಬೇಕು ಬ್ರೋ, ಆ ಥರ ಮದುವೆ ಆದ್ರೆ ಹೆಂಗಿರುತ್ತೆ ಬ್ರೋ ಫೀಲಿಂಗ್ಸ್? ಬ್ರೋ ಚೆನ್ನಾಗಿರುತ್ತೆ ಬ್ರೋ. ಸುಮ್ಮನೆ ವಿಡಿಯೋಸ್ ಅಲ್ಲಿ ಕಾಮಿಡಿಗೆ ಹೆಂಡತಿಗೆ ರೇಗಿಸ್ತಾ ಇರ್ತೀವಿ, ಬಟ್ ರೈಟ್ ಪಾರ್ಟ್ನರ್ ಸೂಪರ್ ಲೈಫ್. ಓಕೆ ಬ್ರೋ. ಎಕ್ಸ್ಪೀರಿಯನ್ಸ್ ನಿಮ್ಮ ಕೇಳಿದ್ರೆ ನಮಗೂ ಒಂದ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ. 11 ವರ್ಷ ಆಗಿದೆ ಮದುವೆ ಆಗಿ. ನಾನು 24 ವರ್ಷ ಇರ್ಬೇಕಾದ್ರೆ ಮದುವೆ ಆಗಿದ್ದಲ್ಲ. ಸೊ ಸ್ಟಾರ್ಟಿಂಗ್ ಬೈಕ್ ಅಂತಿದ್ದೆ, ಏನಿದು ಮದುವೆ ಎಲ್ಲ ಮಾಡಿಸ್ಬಿಟ್ರು ಹಿಂಗೆ, ಯಾವ್ದಿದು ಜೀವನ ಅಂತ. ಬಟ್ ಹೋಗ್ತಾ ಬ್ಯೂಟಿಫುಲ್ ಬ್ರೋ. ಸೂಪರ್. ಸೊ ಜಗಳ ಮಾಡ್ತಾ ಇರಿ, ಹಂಗೆ ಬೇಗ ಕಾಂಪ್ರಮೈಸ್ ಆಗ್ತಾ ಇರಿ, ಅದೇ ಮಜಾ ಇರೋದು ಲೈಫ್ ಅಲ್ಲಿ ಅಲ್ವಾ? ಸುಮ್ನೆ ಹಂಗೆ ಒಂದೇ ತರ ಇರಬಾರದು. Ups and downs ಇರ್ಬೇಕು life ಅಲ್ಲಿ. ಇದ್ರೇನೆ ಮಜಾ. ಗೊತ್ತಾಯ್ತಾ? ಉಪ್ಪು ಖಾರ ಇರ್ಬೇಕು ಜೀವನದಲ್ಲಿ. ಥ್ಯಾಂಕ್ ಯು ಬ್ರೋ. ಸಕ್ಕದ ಬರ್ತೀವಿ ಕಾಂಟೆಂಟ್ಸ್ ನಿಮ್ದು. ಹಂಗೆ ಮಾಡ್ತಾ ಇರಿ. ಮತ್ತೆ ಒಟ್ಟಿಗೆ ಯಾವ್ದ್ರಲ್ಲಿ ಮಾಡೋಣ ಕಾಂಟೆಂಟ್. ಓಕೆನಾ? ಖಂಡಿತ. ಬಾಯ್. ಗೈಸ್, ಇವಾಗ ರಘು ವೈನ್ಸೂರ್ ಬ್ರೋಗೆ ಮತ್ತೆ ಸಮೀರ್ ಬ್ರೋಗೆ ಎಲ್ರಿಗೂ ಬಾಯ್ ಅಂತ ಹೇಳಿ ನಾನು ಶ್ಯಾಮ್ ಬ್ರೋ ಮತ್ತೆ ಸುಭಾಷ್ ಬ್ರೋ ವಾಪಸ್ ನಮ್ಮನೆ ಕಡೆ ಹೋಗ್ತಿದ್ದೀವಿ. ಎಂಜಾಯ್ಡ್. ಎಲ್ಲ ಕ್ರಿಯೇಟರ್ಸ್ ಎಲ್ಲ ಮೀಟ್ ಆಗಿದ್ದು, ಒಂಥರ ಚೆನ್ನಾಗಿತ್ತು. ನಮ್ಮಲ್ಲಿರೋ ಅವ್ರು ಶೇರ್ ಮಾಡ್ಕೊಂಡು, ಅವರೇ ನಮ್ಮ ಶೇರ್ ಮಾಡ್ಕೊಂಡು ಒಂಥರ ಒಳ್ಳೆ ಕಮ್ಯುನಿಕೇಶನ್ ಇತ್ತು. ಸೊ ಈಗ ಮನೆ ಹೋಗ್ತಿದ್ದೀನಿ. ಒಳ್ಳೆ ನಿದ್ದೆ ಒಳ್ಳೆ ಊಟ ಮಾಡಿದ್ದೀನಿ, ಒಂದು ಒಳ್ಳೆ ರೀಲ್ ಶೂಟ್ ಮಾಡಿದ್ವಿ, ಒಳ್ಳೆ ನಿದ್ದೆ ಮಾಡ್ತಿದ್ದೀನಿ. ಆಮೇಲೆ ನಿಮ್ಗೆ ಸಿಗ್ತೀನಿ ಹೋಗ್ಬಿಟ್ಟು. ಬಾಯ್ ಬ್ರೋ. ಬಾಯ್, ಸಿಗೋಣ. ಬಾಯ್ ಅಮರ್. ಸೊ ಗೈಸ್, ಇವಾಗ ಶ್ಯಾಮ್ರು ಬಿಟ್ಬಿಟ್ಟು ಹೋದ್ರು. ನಾನು ಕಾರ್ ತೊಗೊಂಡು ಹೋಗ್ಬೇಕು ಇಲ್ಲಿಂದ. ಸೊ ಹಿಂಗೆ ಕಾಮೆಂಟ್ಸ್ ಎಲ್ಲ ಓದ್ತಿದ್ದೆ, ನನಗೆ ಹಂಗೇನೋ ತಲೆಗೆ ಬಂತು ಗೈಸ್ ನಿಮ್ಗೆ ಹೇಳಬೇಕು ಅಂತ. ಎಲ್ಲಾನು ಸಹಿಸ್ಕೊಂಡು ಹೋಗ್ತಿದ್ರೆ ನಮ್ಮಷ್ಟು ಒಳ್ಳೆಯವ್ರು ಬೇರೆ ಯಾರೂ ಇಲ್ಲ. ಏನಾದರೂ ಒಂದು ಚೂರು ಪ್ರಶ್ನೆ ಮಾಡಿದ್ರೆ ನನ್ನಂಥ ಶತ್ರು ಬೇರೆ ಯಾರಿಲ್ಲ. ಸೊ ಏನು ಮಾಡೋದು, ಕಾಲನೂ ಹಾಗೇ ಇದೆ, ಜನರು ಹಾಗೇ ಇದ್ದಾರೆ. ಸೊ ಎಲ್ಲ ಅನ್ಸಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ಮಾತಾಡದೆ ಸೈಲೆಂಟಾಗಿದ್ರೇ ಬೆಟರ್ ಅಂತ ಅನ್ಕೊಂಡ್ಬಿಡ್ತೀನಿ ಒಂದ್ಸಲಿ. ಮಾತಾಡಿ ಸುಮ್ಮನೆ ಕೆಟ್ಟವನಾಗಿದ್ದರೆ ಸೈಲೆಂಟಾಗಿ ಇದ್ಬಿಡ್ಬೇಕು ಅಂತ ಅನ್ಕೋತೀನಿ ಗೈಸ್, ನಿಜವಾಗ್ಲೂ. ಯಾಕೋ ನಿಮ್ಗೆ ಹೇಳಬೇಕು ಅಂತ ಅನಿಸ್ತಿದ್ದು. ಓಕೆ, ಇನ್ನು ಹೇಳಿದ್ರೆ ಸರಿನೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಯಾರಿಗೂ ಬ್ರೇಕಪ್ ಆಗಿಲ್ವಾ? ನನಗೊಬ್ಬನಿಗೆ ಬ್ರೇಕಪ್ ಆಗಿರೋದು. ನೀವು ಮನ್ಸು ಮಾಡ್ಕೊಂಡು ಹೇಳಿ ಗೈಸ್, ನನ್ನ ಜಾಗ ನಿಂತ್ಕೊಂಡು ನೀವು ಯೋಚನೆ ಮಾಡಿ. ಯಾರಿಗೂ ಬ್ರೇಕಪ್ಪೇ ಆಗಿಲ್ವಾ? ಯಾರೂ ಮೂವನೇ ಆಗಿಲ್ವಾ? ಅಲ್ಲ, ಮೂವನ್ ಆದರೆ ತಪ್ಪ ಅದು ನಂಗೆ ಅರ್ಥ ಆಗ್ತಿಲ್ಲ. ಎಸ್, ನನಗೂ ಒಂದು ಜೀವ ಇದೆ, ನನಗೂ ಒಂದು ಮನಸ್ಸಿದೆ, ನನಗೂ ಪ್ರೀತಿ ಆಗುತ್ತೆ. ನಾನು ಮೂವನ್ ಆಗಬೇಕು. ಕೆಳಗೆ ಬಿದ್ದರೆ ಮತ್ತೆ ಮೇಲೆ ಎದ್ದು ಬರಲೇಬೇಕಲ್ವ ಗೈಸ್? ಅಲ್ಲೇ ಸ್ಟಕನ್ ಆಗೋದಕ್ಕಂತೂ ಆಗೋದಿಲ್ಲ. ಸೊ ಇವಾಗ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ, ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ನೀವು ನನ್ನ ಇಲ್ಲಿ ಬಂದು ಕಮೆಂಟ್ ಮಾಡೋದು, ಅಲ್ಲೋ ಕಮೆಂಟ್ ಮಾಡೋದು, ಮತ್ತು ಅವ್ರ ಹೆಸರು ತೊಗೊಳ್ಳೋದು, ನನ್ನ ಕಮೆಂಟಲ್ಲಿ ಅವ್ರ ಹೆಸರು ಹಾಕೋದು, ಅವ್ರ ಕಮೆಂಟಲ್ಲಿ ನನ್ನ ಹೆಸರು ಹಾಕೋದು. ಸೊ ಈ ಥರ ಮಾಡ್ತಿದ್ರೆ ಇಬ್ಬರು ಲೈಫು ಹಾಳಾಗುತ್ತಾನೆ. ಸೊ ಗೈಸ್, ಯಾಕೆ ನಿಮ್ಗೆ ಹೇಳಬೇಕು ಅಂತ ಅನಿಸ್ತು. ನನ್ನ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ. ಬಟ್ ಇವಾಗ ನಾನು ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಸೊ ಎಲ್ಲ ನೋಡ್ತಿರ್ತಾರೆ. ಸೊ ಇವಾಗ ನಾವು 3 ವರ್ಷ ಆಗೋಗ್ಬಿಟ್ಟಿರೋದು, ಬ್ರೇಕಪ್ ಆಗಿ ನಾನು ಮೂವ್ ಆನ್ ಆಗಿಬಿಟ್ಟಿದ್ದೀನಿ. ಸೊ ಮತ್ತೆ ಅದನ್ನೇ ಇಟ್ಕೊಂಡಿದ್ದಾರೆ ನೀವು. ನಾವು ಚೆನ್ನಾಗಿದ್ದೀವಿ ಲೈಫಲ್ಲಿ. ಸೊ ದಯವಿಟ್ಟು ಮತ್ತೆ ಹಳೆ ಪ್ರೀವಿಯಸ್ನ ತೆಗೆದು ಮತ್ತೆ ಅದನ್ನೇ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಒಳ್ಳೆ ಲೈಫ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇಬ್ಬರೂ, ನಾನು ಮತ್ತು ನನ್ನ ಹುಡುಗಿ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಬಿಡಿ. ನಾನೇ ಮರ್ತೋಗ್ಬಿಟ್ಟಿದ್ದೀವಿ. ಇವಾಗ ಒಂದು ಫುಲ್ ಸ್ಟಾಪ್ ಬಿಟ್ಟಾಗಿದೆ ಅದಕ್ಕೆ. ಮತ್ತೆ ಅದನ್ನೇ ಡ್ರ್ಯಾಗ್ ಮಾಡೋದಕ್ಕಂತೂ ಹೋಗ್ಬೇಡಿ ಗೈಸ್, ಪ್ಲೀಸ್. ನಿಮ್ಮ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮಗೆ. ಗೊತ್ತೇ ನಿಮ್ಗೆ ಅದು ನಾನು ನಾಟಕ ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನೀವೆಲ್ಲ ಅನ್ಕೋಬೋದು. ಅದನ್ನು ಅದು ಬರೀ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇರಬೇಕು, ನಾವು ಗೊತ್ತಿಲ್ಲ. ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನ್ನ ಮಾತುಗಳಿಗೂ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಗೈಸ್. ಮುಂದೆ ಹೋಗ್ತಾ ಇದೀವಿ ಜೀವನದಲ್ಲಿ. ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವು. ನಾವು ಮುಂದೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇನೋ ಒಂದು ಆಗಿರುತ್ತೆ, ಬಟ್ ಅದನ್ನು ದಾಟಿ ಅವ್ನು ಮುಂದೆ ಹೋಗ್ತಾ ಇರ್ಬೇಕಲ್ವಾ? ಅವಾಗ ತಾನೇ ನಾವು ಮನುಷ್ಯ ಆಗೋದಕ್ಕೆ ಸಾಧ್ಯ. ಇವಾಗ ನಾವು ಸೈಕಲ್ ಓಡಿಸ್ತಾ ಇರ್ತೀವಿ, ಬೀಳ್ತೀವಿ, ಬಿದ್ದ ಮೇಲೆ ತಾನೇ ನಾವು ಕಲಿಯೋದು ಹೆಂಗೆ ಸೈಕಲ್ ಓಡಿಸೋದು ಅಂತ. ಸೊ ನನಗೆ ಗೊತ್ತಿಲ್ಲ ನಾನು ಇವಾಗ ಏನು ಹೇಳ್ತೀನಿ ಅದನ್ನು ಸರಿನಾ ತಪ್ಪು ಅಂತ. ಬಟ್ ಐ ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್.
ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ ಪ್ಲೀಸ್. ಇದಕ್ಕೆ ಎಂಡ್ ಮಾಡಿ guys. ಬೇಡ, ಸಾಕು, ನಂಗೆ ನಿಜ ಸಾಕು ಅನಿಸ್ತಿದೆ. ನೀವು ಮಾಡ್ತಿರೋ ಕಮೆಂಟ್ಸ್ ಎಲ್ಲ ನಾನು ನೋಡ್ತಾನೆ ಇರ್ತೀನಿ. ನಾನು ಯಾವುದೂ ನೋಡಲ್ಲ ಅಂತೇನಿಲ್ಲ. ಮತ್ತು ಯಾರು ವೀಡಿಯೋಗಳೆಲ್ಲ ಮಾಡ್ತಾ ಇರ, ಯಾರು ಹುಡುಗಿಗೆ ಕಂಪೇರ್ ಮಾಡ್ತಾ ಇರ, ಯಾರು ಹುಡುಗಿನ ಫೋಟೋಗಳೆಲ್ಲ ಹಾಕ್ತಾ ಇರ. ಸೊ ಹೆಂಗ್ ಅನ್ಸುತ್ತೆ ಅಂದರೆ ಅವ್ರಿಗೂ ಅನ್ಕಂಫರ್ಟಬಲ್ ಆಗುತ್ತೆ. ಗೊತ್ತು ನಾನು ಇವಾಗ ಬರೀ ಕೈ ಫೇಸ್ನ ರಿವೀಲ್ ಮಾಡ್ತೀನಿ ಅಂತ, ಬಟ್ ನಾನು ಫೇಸ್ನ ರಿವೀಲ್ ಮಾಡ್ತೀನಿ. ಅದಕ್ಕೆ ಆದಂಥ ಒಂದೊಳ್ಳೆ ಇದು ಮಾಡಿ ಏನೋ ಮಾಡಿ ಆ ಥರ ಏನೋ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಬಿಗ್ ಸರ್ಪ್ರೈಸ್ ಥರ ಮಾಡೋಣ, ನಮ್ಮ ಹುಡುಗಿನ ಸ್ವಲ್ಪ ಚೆನ್ನಾಗಿ ತೋರ್ಸೋಣ, ಒಂದು ದೊಡ್ಡ ಏನೋ ನಾವು ಈವೆಂಟ್ ಎಲ್ಲ ಮಾಡಿ ಅಂತ ಆ ಥರ ಅಂತೆಲ್ಲ ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ ಗೈಸ್. ನಾನು ಯಾವತ್ತೂ ಬ್ಯಾಡ್ ಕಮೆಂಟ್ಸ್ ಹರ್ಟ್ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ನಿಮಗೆ, ಬಟ್ ಇವತ್ತು ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಅವಾಯ್ಡ್ ಮಾಡಿ ಗೈಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಜನಗಳು, ನಮ್ಮ ಕನ್ನಡಿಗರು ಯಾವತ್ತಿರೋ ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂಗೆ ಬೇಕಾಗಿದೆ ಪೀಸ್, ನೋಡಕ್ ನಗ್ನಗ್ತಾ ಓಡಾಡ್ತೀನಾದ್ರೆ ಮನ್ಸಲ್ ಬೇರೆ ಸೀನ್ಸ್.